ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಮನೆಯೊಳಗೆ ಏನಾದ್ರೂ ಕೆಡಕು ತೊಂದರೆ ಜಾಸ್ತಿ ಇತ್ತು ಅಂದ್ರೆ ಕಾಯಿ ಕೆಟ್ಟೋಗ್ಬಿಡ್ತದೆ, ಹಾಗೆ ಮಸ್ರಾಗ್ತದೆ, ಒಡೆದೋಗ್ತದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಒಂದು ಕಾಯಿ ಬೆಳಗಿನ ಜಾವ ಒಂದು 5:30 ಒಂದು ಭಗವಂತನ ಸಂಕಲ್ಪ ಮಾಡಿ, ಶನೀಶ್ವರ ಸ್ವಾಮಿಯ ಒಂದು ಸಂಕಲ್ಪ ಮಾಡಿ ಸ್ವಾಮಿ ಹೆಸರು ಮೇಲೆ ಕೊಡುವಂಥ ಕಾಯಿ ಇದು. ಈ ಕಾಯಿನ ತೆಗೆದುಕೊಂಡು ಹೋಗಿ ಅವರು ಹಿಟ್ಟಿ ದಿನ ಅವರು ಸ್ನಾನ ವಂದನೆ ಮಾಡೋ ನಡೀತದೆ, ಅಥವಾ ಭಗವಂತನ ಹೆಸರು ಹೇಳಿ ಇದಕ್ಕೆ ದಿನ ಒಂದು ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕ್ತಾ ಬತ್ತಿದ್ರೆ ಅವರ ಕಷ್ಟಗಳನ್ನು ಹೊಡಿತಾ ಬರ್ತಾನೆ ಅಂತ ಹೇಳಿ ಒಂದು ಪರಮಾತ್ಮನ ಒಂದು ಪ್ರೇರಣೆಯಂತೆ, ಅಮ್ಮನ ಅಪ್ಪಣೆಯಂತೆ ಈ ಕಾಯಿನ ಕೊಡ್ತೀವಿ, ಆ ಪರಮಾತ್ಮ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಡೀತಾ ಬಂದಿದೆ ಕಾರ್ಯಕ್ರಮ. ಒಂದು ಯಾವ್ದಾರ ಒಂದು ಬಟ್ಲಲ್ಲೋ ಅಥವಾ ಒಂದು ಚೊಂಬಲ್ಲೋ ಇಟ್ಟು ಇದಕ್ಕೆ ಪೂಜೆ ಮಾಡ್ತಾ ದಿನ ಬೆಳಗ್ಗೆ ಒಂದ್ಸತಿ ಆ ಒಂದು ಸ್ವಾಮಿ ಹೆಸರು ಹೇಳಿ ಒಂದು 3 ಹನಿ ನೀರನ್ನು ಹಾಕ್ತಾ ಬರ್ತಿದ್ದಾಗ ಇದು ಕಲ್ಪವೃಕ್ಷ ಕಾಮಧೇನು ಅಂತ ಹೆಸರು. ಇದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂತ ಶಿವನ ಅಂಶದಲ್ಲಿ ಒಂದು ಸೃಷ್ಟಿ ಆದಂತ 3 ಕಣ್ಣಿನ ಕಾಯಿ. ಪೂಜೆ ಮಾಡ್ತಾ ಮಾಡ್ತಾ ಒಂದು ಫಲ ಬರ್ತದೆ, ಫಲ ಬಂದು ಮೊಳಕೆ ಬಂದು ಗಿಡ ಆಗೋತದೆ. ಗಿಡ ಆಯ್ತು ಅಂದ್ರೆ ಅವ್ರ ಮನೆ ಒಳಗೆ ಒಳ್ಳೇದಾಯ್ತು ಅಂತಾನೆ ಅರ್ಥ. ಎಷ್ಟೋ ಜನ ಇದು ಕತೆಗೆ ಬಂದು ಆ ಸ್ವಾಮಿ ಕತೆ ಕೇಳಿ ಬೆಳಗ್ಗೆ ಈಸ್ಕೊಂಡು ಹೋಗಿರೋಂಥವ್ರಿಗೆ ಅವ್ರು ಏನೇನು ಅನ್ಕೊಂಡು ಹೋಗಿದ್ರು ಅದೇ ತರ ಅಭಿವೃದ್ಧಿ ಆಗಿದೆ.